ನಮಸ್ಕಾರ ವೀಕ್ಷಕರೇ ಉಗ್ರರನ್ನ ಸುಮ್ಮನೆ ಬಿಡುವ ಮಾತೇ ಇಲ್ಲ. ಒಬ್ಬೊಬ್ಬರನ್ನು ಹುಡುಕಿ ಕೊಲ್ಲುತ್ತೇವೆ. ಯಾರು ಊಹೆ ಮಾಡದ ರೀತಿಯಲ್ಲಿ ಶಿಕ್ಷೆ ಆಗುತ್ತೆ. ಇದು ಮೋದಿ ಅಬ್ಬರಿಸಿದ ರೀತಿ. ಪಾಕಿಸ್ತಾನದಿಂದ ಬೇರೆ ರೀತಿಯ ದಾಳಿಗಳಾಗ್ತಿದ್ರು. ಇಲ್ಲಿವರೆಗೂ ಶಾಂತ ಸ್ವರೂಪಿಯಾಗಿದ್ದ ಮೋದಿ ಮೊದಲ ಬಾರಿಗೆ ಪಾಕ್ ವಿರುದ್ಧ ರೌದ್ರಾವತಾರವನ್ನ ತಾಳಿದ್ದಾರೆ. ಮೋದಿ ಅಬ್ಬರಿಸಿದ ಬೆನ್ನಲ್ಲೇ ಪಾಕಿಸ್ತಾನದ ವಿರುದ್ಧ ದಾಳಿ ನಡೆಸಲಾಗಿದೆ. ಮದ್ದುಗುಂಡಿನ ದಾಳಿಗೂ ಮುನ್ನ ರಾಜತಾಂತ್ರಿಕ ದಾಳಿ ನಡೆದಿದೆ. ಮೋದಿ ನಿರ್ಧಾರದಿಂದ ಉಗ್ರರ ಎದೆಯಲ್ಲಿ ನಡುಕ ಶುರುವಾಗಿದೆ. ಪಾಕ್ಗೆ ನಿದ್ದೆಗೆಡಿಸಿದೆ. ಭಾರತ ಎಲ್ಲಿ ಯಾವ ರೀತಿಯಲ್ಲಿ ದಾಳಿ ನಡೆಸುತ್ತೋ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಗಡಿ ಕಾಯೋದಕ್ಕೆ ಶುರು ಮಾಡಿದೆ. ಭಾರತವನ್ನ ಕೆಣಕುವಾಗ ಇರದ ಭಯ ಪಾಕಿಸ್ತಾನದ ಮುಲ್ಲಾ ಜನರಲ್ಗೆ ಈಗ ಕಾಡೋದಕ್ಕೆ ಶುರುವಾಗಿದೆ. ವೀಕ್ಷಕರೇ, ಕೆಲವೇ ದಿನಗಳ ಹಿಂದಷ್ಟೇ ಮೋದಿ ಏನ್ ಮಾಡ್ತಾರೆ ಅಬ್ಬಬ್ಬ ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಬಹುದು. 13 ಲಕ್ಷ ಜನರ ಭಾರತೀಯ ಸೇನೆಗೆ ನಮ್ಮನ್ನ ಹೆದರಿಸಲು ಸಾಧ್ಯವಾಗಲಿಲ್ಲ ಅಂತ ಕುಹಕವಾಡಿದ್ದ, ಬೇಕಾಬಿಟ್ಟಿ ಮಾತನಾಡಿದ್ದ ಆಸಿಂ ಮುನೀರ್ ಈಗ ಬಿಲದಲ್ಲಿ ಅಡಗಿ ಕುಳಿತಿದ್ದಾನೆ. ಮೋದಿಯ ಒಂದು ಅವತಾರವನ್ನಷ್ಟೇ ನೋಡಿದ್ದ ಪಾಕಿಸ್ತಾನದ ಕ್ರಿಮಿಗಳು ಇದೀಗ ಮೋದಿ ನರಸಿಂಹಾವತಾರಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ವೀಕ್ಷಕರೇ, ಈಗ ಪಾಕಿಸ್ತಾನ ವಿಲ ಅಂತ ಒದ್ದಾಡೋದಕ್ಕೆ ಶುರು ಮಾಡಿದೆ. ಎಲ್ಲಿಂದ ಮಿಸೈಲ್ಗಳು ಹಾರಿ ಬರುತ್ತೋ, ಯಾವ ಕಡೆಯಿಂದ ಬುಲೆಟ್ಗಳು ನುಗ್ಗಿ ಬರುತ್ತೋ, ಎಲ್ಲಿ ಆಕಾಶದಿಂದ ಬಾಂಬುಗಳು ಉದುರುತ್ತೋ ಅಂತ ನಡುಕ ಶುರುವಾಗಿದೆ. ಕಾಶ್ಮೀರದಲ್ಲಿ ರಕ್ತದೋಕುಳಿ ಆಡಿದ ರಕ್ಕಸರ ಎದೆ ಸೀಳಬೇಕು. ಕಾಶ್ಮೀರದಲ್ಲಿ ಕೊಲೆಯಾದ ಅಮಾಯಕರ ಪ್ರಾಣಕ್ಕೆ ಮುಕ್ತಿ ಸಿಗಬೇಕು. ಮೋದಿ ಅವರ್ಯಾರನ್ನು ಸುಮ್ಮನೆ ಬಿಡಬಾರದು ಅಂತ ಇಡೀ ದೇಶದ ಜನತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೊನೆಗೂ ಮೋದಿ ನರಸಿಂಹಾವತಾರ ತಾಳಿದ್ದಾರೆ. ಈ ಪ್ರತಿಕಾರ ಯುದ್ಧದ ಆರಂಭದಲ್ಲಿ ಒಂದೇ ಒಂದು ಬುಲೆಟ್ ಅನ್ನ ಹಾರಿಸದೆ, ಯಾವ ಮಿಸೈಲ್ ಅನ್ನು ಬಳಸದೆ ಪಾಕಿಸ್ತಾನಕ್ಕೆ ಕಂಡು ಕೇಳರಿಯದ ಶಾಕ್ ಅನ್ನ ನೀಡಿದ್ರು. ಈಗಾಗಲೇ ಆರ್ಥಿಕ ಹೊಡೆತಕ್ಕೆ ಸಿಕ್ಕಿ ನಲುಗಿರುವ ಪಾಪಿಗಳ ರಾಷ್ಟ್ರಕ್ಕೆ ಮೋದಿ ಜಲಾಯುಧವನ್ನ ಬಳಸಿದ್ರು. ಇದರಿಂದ ಪಾಕಿಸ್ತಾನ ಇನ್ನಷ್ಟು ತತ್ತರಿಸಿ ಹೋಗೋದು ಖಂಡಿತ. ಇದು ಒಂದು ರೀತಿ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಬಹುದು. ಯುದ್ಧಕ್ಕೂ ಮುನ್ನವೇ ಮೋದಿ ಪಾಕಿಸ್ತಾನವನ್ನ ಕುಗ್ಗಿಸಿದ್ದಾರೆ. ಯಾಕಂದ್ರೆ ಅರ್ಧಕ್ಕರ್ಧ ಪಾಕಿಸ್ತಾನ ಅವಲಂಬಿಸಿರೋದೇ ಈ ಸಿಂಧೂ ನದಿ ಹಾಗೆ ಅದರ ಉಪನದಿಗಳ ಮೇಲೆ. ಪಾಪಿಗಳ ಅಟ್ಟಹಾಸ ಹೆಚ್ಚಾದಾಗ ಈ ರೀತಿಯ ಕ್ರಮಗಳು ಅತ್ಯಗತ್ಯ. ಪಾಕಿಸ್ತಾನದಲ್ಲಿ ಇರೋರೆಲ್ಲ ಭಯೋತ್ಪಾದಕರೇ. ಪಾಕಿಸ್ತಾನಿಗಳು ನಂಬಿಕೆಗೆ ಅರ್ಹರಲ್ಲ, ಎಂತಹ ಕುತಂತ್ರಿಗಳು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಭೂಮಿಯ ಮೇಲೆ ಬದುಕುವ ಯಾವ ಅರ್ಹತೆಯನ್ನೂ ಅವರು ಉಳಿಸಿಕೊಂಡಿಲ್ಲ. ಇಂತಹ ಕ್ರಿಮಿಗಳಿಗೆ ಈಗ ಮೋದಿ ನರಕ ದರ್ಶನ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಕೇವಲ ಇದು ಮಾತ್ರ ಅಲ್ಲ, ಮದ್ದುಗುಂಡಿನ ಮೂಲಕವಾಗಿಯೂ ಪಾಕಿಸ್ತಾನಿಗಳ ಅಟ್ಟಹಾಸವನ್ನ ಮಟ್ಟ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಇದು ಕೆಲವೇ ದಿನಗಳ ಹಿಂದೆ ಕುಹಕವಾಡಿದ್ದ ಆಸಿಂ ಮುನೀರ್ಗೆ ನಡುಕ ಹೆಚ್ಚಿಸುವಂತೆ ಮಾಡಿದೆ. ಭಾರತದಂತಹ ರಾಷ್ಟ್ರಗಳನ್ನ ಎದುರು ಹಾಕಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಕೇವಲ ಸ್ಯಾಂಪಲ್ ಅಷ್ಟೇ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನೀರು ಜನಜೀವನಕ್ಕೆ ಅತ್ಯಂತ ಮುಖ್ಯ. ಭಾರತದ ಮೂಲಕವಾಗಿ ಈ ನದಿ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಉದಯಿಸಿ ಸಿಂಧೂ ನದಿ ಸೇರುವ ಅನೇಕ ಉಪನದಿಗಳು ಪಾಕಿಸ್ತಾನಕ್ಕೆ ಜೀವನಾಧಾರವಾಗಿತ್ತು. ನೆಹರು ಕಾಲದಲ್ಲಿ ಆಗಿದ್ದ ಈ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಅಷ್ಟಾಗಿಯೂ ಪಾಕಿಸ್ತಾನದ ನಾಯಕರುಗಳು ಪ್ರಜೆಗಳ ಬಗ್ಗೆ ಯೋಚಿಸದೆ ತಲೆಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಚಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಭಾರತದಿಂದ ದಾಳಿಯಾಗೋದು ಖಚಿತ ಅನ್ನೋ ಮಾತುಗಳು ಕೇಳಿ ಬರ್ತಿದ್ದ ಹಾಗೆ ಪಾಕಿಸ್ತಾನ ತನ್ನ ಸೈನಿಕರಿಗೆ ರಜೆಯನ್ನೇ ಕ್ಯಾನ್ಸಲ್ ಮಾಡಿದೆ. ರಿಸರ್ವ್ ಫೋರ್ಸ್ಗೆ ಸಿದ್ಧರಾಗಿರುವಂತೆಯೂ ಸೂಚನೆ ಕೊಡಲಾಗಿದೆ. ಅಟ್ಟಾರಿ ವಾಘಾ ಗಡಿಯನ್ನ ಬಂದ್ ಮಾಡಿ ಶಾಕ್ ಕೊಟ್ಟಿರುವಂತಹ ಭಾರತ ಯಾವುದೇ ಸಂದರ್ಭದಲ್ಲಿ ತನ್ನ ಮೇಲೆ ದಾಳಿ ಮಾಡಬಹುದು ಅನ್ನುವ ಆತಂಕದಲ್ಲೇ ಪಾಕಿಸ್ತಾನ ದಿನದೂಡ್ತಾ ಇದೆ. 48 ಗಂಟೆಯಲ್ಲಿ ಪಾಕಿಸ್ತಾನಿಗರಿಗೆ ದೇಶ ಬಿಟ್ಟು ತೊಲಗುವಂತೆ ಭಾರತ ಆದೇಶ ನೀಡಿದೆ. ಯಾಕಂದ್ರೆ ಆ ಪಾಪಿಗಳು ಭಾರತಕ್ಕೆ ಭೇಟಿ ಕೊಡೋದಕ್ಕೂ ಯೋಗ್ಯತೆಯನ್ನ ಉಳಿಸಿಕೊಂಡಿಲ್ಲ. ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಉಗ್ರರು ರಕ್ತದೋಕುಳಿ ಆಡಿದ್ರೆ ಇಲ್ಲಿನ ರಾಯಭಾರ ಕಚೇರಿಯಲ್ಲಿ ಪಾಕಿಸ್ತಾನಿ ಅಧಿಕಾರಿಗಳು ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಇವರುಗಳ ಮನಸ್ಥಿತಿ ಏನು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಈ ನೀಚರಿಗೂ ಸಹ ಮೋದಿ ಇದೀಗ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಪಾಕಿಸ್ತಾನ ರಾಯಭಾರ ಕಚೇರಿಯ ಅಧಿಕಾರಿಗಳಿಗೆ 48 ಗಂಟೆಯೊಳಗೆ ತೊಲಗಬೇಕು ಅಂತ ಹೇಳಿದ್ದಾರೆ. ಇದೆಲ್ಲ ಪಾಕಿಸ್ತಾನಿಗಳ ವಿಚಾರ ಆದ್ರೆ, ಇನ್ನು ಭಾರತದಲ್ಲೂ ಒಂದಷ್ಟು ಜನ ಇಂತಹದೊಂದು ನಿರ್ದಯ ದಾಳಿಯನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಇಂತಹ ಅಮಾನವೀಯ ಘಟನೆಯ ವಿಚಾರದಲ್ಲೂ ಕೆಲ ರಾಜಕಾರಣಿಗಳು ಬೇಳೆ ಬೇಯಿಸಿಕೊಳ್ತಿದ್ದಾರೆ. ಕಾಶ್ಮೀರದಲ್ಲಿ ಭಾರತೀಯರ ಮಾರಣ ಹೋಮ ಆದ್ರೆ ರಾಬರ್ಟ್ ವಾದ್ರಾ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಭಾರತದಲ್ಲಿ ಅತಿಯಾದ ಹಿಂದುತ್ವ ಕಾಶ್ಮೀರದ ದಾಳಿಗೆ ಕಾರಣ ಅಂತ ಹೇಳಿದ್ದಾರೆ. ಸದ್ಯ ಇವರದ್ದು ಕೂಡ ಎಂತಹ ಮನಸ್ಥಿತಿ ಅಂತ ಆಲೋಚಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ.
ಭಾರತೀಯರ ಭಾವನೆಗಳಿಗೆ ಧಕ್ಕೆ ತರುವ ಈ ರೀತಿಯ ಹೇಳಿಕೆಗಳಿಗೆ ಇದೀಗ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂತಹ ಬೇಭತ್ಸ ಕೃತ್ಯವನ್ನ ಸಮರ್ಥಿಸಿಕೊಳ್ಳೋರು ನಮ್ಮಲ್ಲಿದ್ದಾರೆ ಅನ್ನೋದು ದುರಾದೃಷ್ಟದ ಸಂಗತಿ. ಮತ್ತೊಂದೆಡೆ ಅಸ್ಸಾಂನಲ್ಲಿ ಎಂಎಲ್ಎ ಒಬ್ಬ ದಾಳಿಯನ್ನ ನೇರವಾಗಿ ಸಮರ್ಥಿಸಿಕೊಂಡಿದ್ದಾನೆ. ಇದೀಗ ಅಸ್ಸಾಂ ಪೊಲೀಸರು ಆ ದೇಶದ್ರೋಹಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಅನ್ನುವ ಪಕ್ಷದ ಅಮೀನುಲ್ ಇಸ್ಲಾಂ ಅನ್ನುವ ಶಾಸಕನನ್ನ ಪೊಲೀಸರು ರಾಜದ್ರೋಹ ಆರೋಪದಡಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಕಾಶ್ಮೀರ ಕಣಿವೆಯಲ್ಲಿ ಭಾರತೀಯ ಯೋಧರು ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಸ್ಥಳೀಯ ದೇಶದ್ರೋಹಿಗಳಿಂದ ಹಿಡಿದು ಪಾಕಿಸ್ತಾನಿ ಭಯೋತ್ಪಾದಕರವರೆಗೆ ಯಾರನ್ನೂ ಬಿಡುವ ಮಾತೇ ಇಲ್ಲ. ಈಗಾಗಲೇ ಬಾರಾಮುಲ್ಲಾದಲ್ಲಿ ಒಳನುಸುಳಿ ಬರ್ತಿದ್ದ ಇಬ್ಬರು ಉಗ್ರರನ್ನ ಭಾರತೀಯ ಯೋಧರು ಹೊಡೆದುರುಳಿಸಿದ್ದಾರೆ. ಇನ್ನು ಉಗ್ರ ಚಟುವಟಿಕೆಯಲ್ಲಿ ಕಾಣಿಸಿಕೊಂಡಿದ್ದ ಉಗ್ರರಿಗೆ ಸಹಾಯ ಮಾಡಿದ್ದ ಹಲವರನ್ನ ವಶಕ್ಕೆ ಪಡೆಯಲಾಗಿದೆ. ಸುಮಾರು 1500ಕ್ಕೂ ಹೆಚ್ಚು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಈ ಕಾಶ್ಮೀರ ಕಣಿವೆಯಲ್ಲಿ ಪ್ರಸ್ತುತ ಸುಮಾರು 70ರಿಂದ 75 ಭಯೋತ್ಪಾದಕರು ಸಕ್ರಿಯರಾಗಿದ್ದಾರೆ. ಜಮ್ಮು, ರಾಜೌರಿ, ಪೂಂಚ್ ಪ್ರದೇಶಗಳಲ್ಲಿ 60ರಿಂದ 65 ಭಯೋತ್ಪಾದಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ. ಇವರೆಲ್ಲರನ್ನ ಹುಡುಕಿ ಕೊಲ್ಲೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಕಾಶ್ಮೀರ ಕಣಿವೆಯಲ್ಲಿ ಯೋಧರು ಸ್ಯಾನಿಟೈಸ್ ಮಾಡುವ ಪ್ರಕ್ರಿಯೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಗಡಿ ಪ್ರದೇಶದಲ್ಲಿ ಪದೇ ಪಾಕಿಸ್ತಾನ ಕದನ ವಿರಾಮ ಒಪ್ಪಂದವನ್ನ ಉಲ್ಲಂಘನೆ ಮಾಡಿದೆ. ಆದರೆ ಇದೀಗ ಸ್ವತಃ ಭಾರತವೇ ಅಧಿಕೃತವಾಗಿ ಈ ಕದನ ವಿರಾಮ ಒಪ್ಪಂದವನ್ನ ಮುರಿದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಆ ಮೂಲಕ ಭಾರತ ಯುದ್ಧಕ್ಕೆ ಮುನ್ನುಡಿ ಬರೆದಿದೆ. ಪ್ರವಾಸಿಗರ ಮೇಲೆ ದಾಳಿ ನಡೆಸಿದಾಗ ಭಯೋತ್ಪಾದಕರು ಈ ವಿಚಾರವನ್ನ ಮೋದಿಗೆ ತಿಳಿಸುವಂತ ಹೇಳಿದ್ರು. ಆ ವಿಚಾರ ಈಗ ಮೋದಿ ಕಿವಿಗೆ ಬಿದ್ದಿದೆ. ಅದರ ಪರಿಣಾಮವನ್ನ ಈಗ ಪಾಕಿಸ್ತಾನ ಎದುರಿಸ್ತಾ ಇದೆ. ಯಾಕಂದ್ರೆ ಅದು ಪಾಕಿಸ್ತಾನದಿಂದಲೇ ಬಂದಿರುವಂತಹ ಸಂದೇಶ. ಉಗ್ರರನ್ನ ಹುಡುಕಿ ಕೊಲ್ಲುವುದರ ಜೊತೆಗೆ ಪಾಕಿಸ್ತಾನಕ್ಕೆ ಕಂಡು ಕೇಳರಿಯದ ಶಾಕ್ ನೀಡುತ್ತಿದ್ದಾರೆ ಮೋದಿ ಕಿವಿಗೆ ವಿಚಾರ ಬಿದ್ರೆ ಏನಾಗುತ್ತೆ ಅನ್ನೋದು ಪ್ರಾಕ್ಟಿಕಲ್ ಆಗಿ ಪಾಕಿಸ್ತಾನಕ್ಕೆ ಅರ್ಥ ಆಗ್ತಾ ಇದೆ. ವೀಕ್ಷಕರೇ, ಉಗ್ರ ದಾಳಿಗೂ ಮುನ್ನ ಒಂದಷ್ಟು ಘಟನೆಗಳು ನಡೆದಿದ್ವು. ಪಾಕ್ನ ಮುಲ್ಲಾ ಜನರಲ್ ಹಾಗೆ ಭಯೋತ್ಪಾದನೆಯ ವಿಧ್ವಂಸಕ ಕೃತ್ಯದ ಮಾಸ್ಟರ್ ಮೈಂಡ್ ಖಾಲಿದ್ನ ಸಂಘಟಿತ ಜಂಟಿ ಕೈವಾಡ ಇದು. ಏಪ್ರಿಲ್ ತಿಂಗಳ ಶುರುವಿನಲ್ಲೇ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆ ಸಮೀಪ ಪಾಕಿಸ್ತಾನ ಸೇನಾ ಕದನ ವಿರಾಮ ಒಪ್ಪಂದವನ್ನ ಉಲ್ಲಂಘಿಸಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿತ್ತು. ಅದೇ ದಿನ ರಾತ್ರಿ 1:10 ಸುಮಾರಿಗೆ ಪಾಕಿಸ್ತಾನ ಕದನ ವಿರಾಮ ಒಪ್ಪಂದವನ್ನ ಉಲ್ಲಂಘನೆ ಮಾಡಿತು. ಇದು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೂ ಮುನ್ನ ಪಾಕಿಸ್ತಾನ ಸೇನೆಯಿಂದ ಆದಂತಹ ದಾಳಿ. ಇದೆಲ್ಲವೂ ಮುಲ್ಲಾ ಜನರಲ್ನ ಕುತಂತ್ರ. ಇದು ಮಾತ್ರ ಅಲ್ಲ, ಈ ದಾಳಿಗೂ ಕೆಲವೇ ದಿನಗಳ ಮುಂಚೆ ಇದೇ ಮುಲ್ಲಾ ಜನರಲ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ತನ್ನ ಭಾಷಣದಲ್ಲಿ ಭಾರತೀಯರ ಮೇಲೆ ವಾಗ್ದಾಳಿ ಮಾಡಿದ್ದ. ಹಿಂದೂ ಧರ್ಮದ ವಿರುದ್ಧ ವಿಷ ಕಾರಿದ್ದ. ವಲಸಿಗ ಪಾಕಿಸ್ತಾನಿಗಳನ್ನ ಉದ್ದೇಶಿಸಿ ಮಾತನಾಡುವ ಸಮಯದಲ್ಲಿ ಸೇನಾ ಮುಖ್ಯಸ್ಥರಂತೆ ಮಾತನಾಡುವ ಬದಲು ಧರ್ಮ ಪ್ರಚಾರಕರಂತೆ ಮಾತನಾಡಿದ್ದ. 13 ಲಕ್ಷ ಜನರ ಭಾರತೀಯ ಸೇನೆಗೆ ನಮ್ಮನ್ನ ಹೆದರಿಸಲು ಸಾಧ್ಯವಾಗಲಿಲ್ಲ. ಈ ಭಯೋತ್ಪಾದಕರು ಏನ್ ಮಾಡ್ತಾರೆ ಅಂತ ಕುಹಕ ನಗೆಬೇರಿದ್ದ. ಹಿಂದೂಗಳಿಗಿಂತ ನಾವು ಭಿನ್ನರು ಅಂತ ಒತ್ತಿ ಹೇಳಿದ್ದ. ಭಾರತ ಮತ್ತು ಹಿಂದೂ ಧರ್ಮದ ವಿರುದ್ಧ ವಿಷ ಕಾರಿದ್ದ. ಇದಾಗಿ ವಾರ ಕಳಿತಿದ್ದ ಹಾಗೆ ಕಾಶ್ಮೀರದಲ್ಲಿ ದಾಳಿಯಾಗಿದೆ. ಈ ಮುಲ್ಲಾ ಜನರಲ್ ಜೊತೆಗೆ ಹಲವು ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಖಾಲಿದ್ ಸೇರಿ ನಡೆಸಿದ ಒಂದು ಸಂಘಟಿತ ದಾಳಿನೇ ಪಹಲ್ಗಾಮ್ನ ಉಗ್ರ ದಾಳಿ. ಇತ್ತೀಚಿನ ಭಯೋತ್ಪಾದಕ ದಾಳಿಗಿಂತ 2 ತಿಂಗಳ ಮೊದಲು ಸೈಫುಲ್ಲಾ ಖಾಲಿದ್ ಪಾಕಿಸ್ತಾನದ ಪಂಜಾಬ್ನ ಕಂಗನ್ಪುರಕ್ಕೆ ತಲುಪಿದ್ದ. ಅಲ್ಲಿ ಪಾಕಿಸ್ತಾನದ ಸೇನೆಯ ದೊಡ್ಡ ಬೆಟಾಲಿಯನ್ ನೆಲೆಸಿತ್ತು. ಪಾಕಿಸ್ತಾನ ಸೇನೆಯ ಕರ್ನಲ್ ಜಾಹಿದ್ ಜರೀನ್ ಖಟ್ಟಕ್ ಎಂಬಾತ ಆತನನ್ನ ಜಿಹಾದಿ ಭಾಷಣ ಮಾಡೋದಕ್ಕೆ ಕರೆದಿದ್ದ. ಅಲ್ಲಿ ಆತ ಭಾರತದ ವಿರುದ್ಧ ಪಾಕಿಸ್ತಾನ ಸೇನೆಯನ್ನ ಪ್ರಚೋದಿಸಿದ್ದ. ಈ ಸೈಫುಲ್ಲಾ ಖಾಲಿದ್ ಪಾಕಿಸ್ತಾನದಲ್ಲಿ ಎಷ್ಟೊಂದು ಪ್ರಭಾವ ಬೀರಿದ್ದಾನೆ ಅಂದ್ರೆ ಪಾಕಿಸ್ತಾನಿ ಸೇನಾ ಅಧಿಕಾರಿಗಳು ಆತನ ಮೇಲೆ ಹೂವುಗಳನ್ನ ಸುರಿಸುವುದರ ಮೂಲಕ ಸ್ವಾಗತ ಮಾಡ್ತಾರೆ. ಪಾಕಿಸ್ತಾನಿ ಸೈನಿಕರನ್ನ ಭಾರತದ ವಿರುದ್ಧ ಪ್ರಚೋದಿಸುವ ಕೆಲಸ ಮಾಡೋದ್ರಿಂದ ಸೇನಾ ಅಧಿಕಾರಿಗಳಿಗೆ ಈ ಸೈಫುಲ್ಲಾ ಖಾಲಿದ್ ಅಂದ್ರೆ ಅಚ್ಚುಮೆಚ್ಚು. ಹೀಗಾಗಿ ಯಾರ ಭಯವಿಲ್ಲದೆ ವಿಐಪಿ ಆಗಿ ಓಡಾಡ್ತಿರ್ತಾನೆ. ಖೈಬರ್ ಶಕ್ತುಂಕ್ವಾದಲ್ಲಿ ನಡೆದಂತಹ ಸಭೆಯಲ್ಲಿ ಇದೇ ಸೈಫುಲ್ಲಾ ಖಾಲಿದ್ ಭಾರತದ ವಿರುದ್ಧ ವಿಷ ಕಾರಿದ್ದ ಅಂತ ವರದಿಗಳು ತಿಳಿಸಿವೆ. ನಾನು ಭರವಸೆ ನೀಡ್ತೇನೆ, ಇಂದು 2 ಫೆಬ್ರವರಿ 2025 ನಾವು 2 ಫೆಬ್ರವರಿ 2026 ಒಳಗೆ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ನಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಮುಜಾಹಿದ್ದೀನ್ಗಳು ದಾಳಿಯನ್ನ ತೀವ್ರಗೊಳಿಸುತ್ತಾರೆ.
2 ಫೆಬ್ರವರಿ 2026ರೊಳಗೆ ಕಾಶ್ಮೀರ ಸ್ವತಂತ್ರವಾಗುತ್ತೆ ಅಂತ ನಾವು ಭಾವಿಸ್ತೇವೆ ಅಂತ ಬಹಿರಂಗವಾಗಿ ಹೇಳಿದ್ದ. ಈ ಸಭೆಯನ್ನ ISI ಮತ್ತು ಪಾಕಿಸ್ತಾನ ಸೇನೆ ಜಂಟಿಯಾಗಿ ಆಯೋಜಿಸಿತ್ತು. ಈ ಸೈಫುಲ್ಲಾ ಖಾಲಿದ್ನ ಭಾಷಣ ಕೇಳೋದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಸಶಸ್ತ್ರ ಭಯೋತ್ಪಾದಕರು ಸೇರಿದ್ರು. ಆತ ಈ ಶಿಬಿರದಿಂದ ಭಯೋತ್ಪಾದಕ ದಾಳಿಗಾಗಿ ಹುಡುಗರನ್ನ ಆಯ್ಕೆ ಮಾಡಿಕೊಂಡಿದ್ದ. ನಂತರ ಅವರಿಗೆ ನೇರವಾಗಿ ಗುರಿಯಿಟ್ಟು ಹತ್ಯೆ ಮಾಡೋದು ಹೇಗೆ ಎಂಬ ಬಗ್ಗೆ ತರಬೇತಿಯನ್ನ ಕೊಟ್ಟಿದ್ದ. ಇದೇ ಉಗ್ರರ ಮೂಲಕ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಲಾಗಿದೆ. ಸದ್ಯ ಪಾಕಿಸ್ತಾನದ ಈ ಎಲ್ಲ ಕೃತ್ಯಗಳು ಭಾರತವನ್ನ ಕೆರಳಿಸಿದೆ. ಭಾರತ ಯುದ್ಧ ಮಾಡಲೇಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಹಾಗಾದ್ರೆ ವೀಕ್ಷಕರೇ, ಮೋದಿಯ ಈ ಒಂದು ದಿಟ್ಟ ನಿರ್ಧಾರದ ಬಗ್ಗೆ ನೀವೇನಂತೀರಾ? ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಿಸಬೇಕಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.